ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮ ಗಮನಕ್ಕೆ ತರುವುದಕ್ಕಿಂತ ಪೂರ್ವದಲ್ಲಿ ಮುದುಗುಂಡು ಮತ್ತು ನಿಲ್ಕಲ್ ಅವಳಿ ತಾಲೂಕಿನಲ್ಲಿ 0 ಪಾಯಿಂಟ್ಗಳ ಮೇಲೆ ಎಷ್ಟು ಕ್ರಮ ತೆಗೆದುಕೊಂಡಿದ್ದೀರಿ? ಕ್ರಮ ಕಳೆದ ಆಗಿದೆ. ಇತ್ತೀಚಿನ ದಿನಗಳು ವಿತೌಟ್ ಪರ್ಮಿಟ್ ಇರ್ತಕ್ಕಂಥ ಪಾಯಿಂಟ್ಗಳನ್ನ PCR ಮಾಡಿದ್ದೀವಿ, ನೋಟಿಸ್ ದಾಖಲೆ ಮಾಡಿದ್ದೀವಿ. ಮತ್ತು ಆಯಾ ಪಟ್ಟ ಲ್ಯಾಂಡ್ಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಎಷ್ಟು ಪ್ರಮಾಣದಲ್ಲಿ ಮಾಡಿಕೊಂಡಿದ್ದಾರೆ ಆ ಜಮೀನು ಓನರ್ಗಳ ಮೇಲೆ ಎಷ್ಟು ಕೇಸ್ಗಳಾಗಿದ್ದಾವೆ? ಕೇಸ್ಗಳ ಡೀಟೇಲ್ಸ್ ನಾನು ಹೇಳ್ತೀನಿ. ನಿಮ್ಗೆ ಗೊತ್ತಿಲ್ಲ ಕೇಸ್ ಆಗಿದ್ದಾವ? ಅಲ್ಲ, ನಿಮ್ಗೆ ಗೊತ್ತಿಲ್ಲ ಕೇಸ್ ಆಗಿದ್ದಾವ? ಕೇಸ್ ಮಾಡಿರೋದು ಅಲ್ಲ, ನಿಮ್ಗೆ ಗೊತ್ತಿದ್ದೆ ಕೇಸ್ ಆಗಿದ್ದಾವ? ನೀವೇ ಮಾಡಿದ್ರೆ ಕೇಸು ಕ್ರಮ ಕೈಗೊಂಡಿನಿ ಅನ್ನೋದಾದ್ರೆ ದಾಖಲಾಗಿದ್ದಾವೆ. ಎಷ್ಟು ಪ್ರಕರಣಗಳು ದಾಖಲಾಗಿವೆ? ನಿಮಗೆ ತಾಲೂಕು ಅಲ್ಲ, ನಮಗೆ ತಾಲೂಕು ಹೇಳಿ ಸರ್. ಮತ್ತು ಇಳಕಲ್ 2 ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಕಳೆದ 1 ವರ್ಷದಲ್ಲಿ ನಿಯರ್ಲಿ 35ರಿಂದ 40 ಲಕ್ಷದವರೆಗೂ ಪೆನಾಲ್ಟಿ ನಾವು ಕಲೆಕ್ಟ್ ಮಾಡಿದ್ವಿ. ಇದು ಬಾಗಲಕೋಟೆ ಡಿಸ್ಟ್ರಿಕ್ಟ್ನಲ್ಲಿ 1.25 ಕೋಟಿ ತನಕ ಕನೆಕ್ಷನ್ ಆಗಿದೆ. ಜಸ್ಟ್ ಹುನಗುಂದ ಮತ್ತು ಇಳಕಲ್ ಮಾತ್ರ ತಾಲೂಕಿಂದ ಹೇಳೋದಾದ್ರೆ 35ರಿಂದ 40 ಲಕ್ಷದವರೆಗೂ ಪೆನಾಲ್ಟಿ ಕಲೆಕ್ಟ್ ಮಾಡಿದ್ವಿ. ಓಕೆ ಸರ್, ಪ್ರಕರಣಗಳು ಎಷ್ಟು ದಾಖಲಾಗಿವೆ? ಪ್ರಕರಣಗಳಿಗೆ ಸಂಬಂಧಪಟ್ಟಾಗ ನಾವು 2 ಕಡೆ PCR ದಾಖಲೆ ಮಾಡಿದ್ವಿ. ರಕ್ಷಣಾ ವೇದಿಕೆ ಗಮನಕ್ಕೆ ತರುವುದಕ್ಕಿಂತ ಪೂರ್ವದಲ್ಲಿ 2 ಕೇಸ್ಗಳು ಹುನಗುಂದ ಇಳಕಲ್ ತಾಲೂಕಿನಲ್ಲಿ ಆಗಿರುವಂತದ್ದು. ನಮಗೆ 2 ಆಪ್ಷನ್ಸ್ ಇರ್ತದೆ. ಒಂದು ಪಟ್ಟ ಲ್ಯಾಂಡ್ ಓನರ್ ಆದರೆ ಅವರಿಗೆ ಬೋಜಾ ಕೊಡಿಸುವಂಥ ವ್ಯವಸ್ಥೆ, ಅದನ್ನು ಸುಮಾರು 9ರಿಂದ 10 ಪ್ರಕರಣಗಳಿಗೆ ಮಾಡಿದ್ವಿ. ಅದು ಕೋರ್ಟಲ್ಲಿ ದಾಖಲೆ ಮಾಡುವಂಥದ್ದು. ಇನ್ನು ಜಾಸ್ತಿ ಪ್ರಮಾಣ ಇರುವಂಥ ಕೇಸ್ಗಳಿಗೆ ಸಂಬಂಧಪಟ್ಟಾಗಿ 2ಕ್ಕೆ ನಾವು ಆಲ್ರೆಡಿ ನ್ಯಾಯಾಲಯದಲ್ಲಿ PCR ದಾಖಲೆ ಮಾಡಿದ್ವಿ. ಪೆನಾಲ್ಟಿ ಹಾಕೋದು ಒಂದು, ಬೋಜಾ ಕೊಡಿಸೋದು ಒಂದು, ತುಂಬ ಸಿವಿಯರ್ ಇರೋವಂಥ ಪ್ರಕರಣಗಳಿಗೆ PCR ದಾಖಲೆ ಮಾಡ್ತೀವಿ. 3 ಥರದ ಆಪ್ಷನ್ಸು ನಮಗಿದೆ. ಜೊತೆಗೆ ತಹಸೀಲ್ದಾರ್ ಅವ್ರ ಕಡೆಯಿಂದ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಆ ಕನ್ಸರ್ನ್ಡ್ ಪಟ್ಟ ಲ್ಯಾಂಡ್ ಓನರ್ಗಳಿಗಾಗಲಿ ಮತ್ತು ಈ ವೆಹಿಕಲ್ಗಳಿಗಾಗಲಿ ದಂಡ ವಿಧಿಸೋದನ್ನ ಅವ್ರ ಕಡೆಯಿಂದಲೂ ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದಲೂ ಕೂಡ ಪೆನಾಲ್ಟಿ ವಿಧಿಸುವಂಥ ಕೆಲಸನೂ ಮಾಡಿದ್ದಾರೆ. ಕಂದಾಯ ಇಲಾಖೆಯಿಂದ ಎಷ್ಟು ಕಮಿಟಿ ಅಂತ ಹೇಳಿದೆ. ತಾಲೂಕು ಕ್ರೈಮ್ ಮ್ಯಾನೇಜ್ಮೆಂಟ್ ಕಮಿಟಿನಲ್ಲಿ ಯಾರ್ಯಾರು ಇವಾಗ ಪರವಾನಿಗೆ ಸಹಿತವಾಗಿ ಇವತ್ತು ಗಣಿ ಮತ್ತು ಭೂ ವಿಜ್ಞಾನದಿಂದ ಪರವಾನಿಗೆ ಪಡೆದುಕೊಂಡು ಹುಣಗುಂದ ಮತ್ತು ಇಳಕಲ್ ತಾಲೂಕುಗಳಲ್ಲಿ ಎಷ್ಟು ಪಾಯಿಂಟ್ಗಳಿದ್ದಾವೆ? 16 ಪಾಯಿಂಟ್ಗಳು ಕೂಡ ಯಥಾ ಸ್ಥಳಗಳಲ್ಲಿ ನಡೀತಾವೋ ಅಥವಾ ಬೇರೆ ಸ್ಥಳಗಳಲ್ಲಿ ನಡೀತಾವೆ? ನೀವು ತಾವು ಗಮನಿಸಿದ್ರಾ? ಅವುಗಳದ್ದು ಕೂಡ ಸರ್ವೆ ಆಗಿದೆ. ಪ್ರತಿಯೊಂದು ಬ್ಲಾಕ್ಗಳದ್ದು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಪೊಲೀಸ್ ಮತ್ತು ಫಾರೆಸ್ಟು 4 ಮತ್ತು ಮೈನ್ಸೆಂಟೇಷನ್ 4 ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ಮತ್ತು ಸರ್ವೆ ಮಾಡಿದ್ದೀವಿ. ಅದರಿಂದಾಗಿ ಏನು ರಿಪೋರ್ಟ್ ಬರ್ತದೆ ಆ ರಿಪೋರ್ಟ್ ಪ್ರಕಾರ ಆ ರಿಪೋರ್ಟ್ ಬೇಸ್ಡ್ ಅವರಿಗೆ ಪೆನಾಲ್ಟಿ ಹಾಕೋದು ಅಥವಾ ಆ ಪಾಯಿಂಟ್ ಬಂದ್ ಮಾಡೋದು ಅಥವಾ ಆ ಪಾಯಿಂಟ್ಗಳ ಮೇಲೆ ಕೋರ್ಟ್ ಕೇಸ್ ದಾಖಲೆ ಮಾಡೋದು, ಇದನ್ನು ನಾವು ಮಾಡ್ತೀವಿ. ಸರ್, ಇನ್ನೊಂದು ಈ ಕರಡಿ ಒಂದು ಪಾಯಿಂಟ್ ಇದೆ. ಕರಡಿ ಪಾಯಿಂಟಲ್ಲಿ ಹುಸಿಗೆತ್ತಿಲ್ಲ, ಅದ್ರ ಅಪೋಸಿಷನ್ ಏನಾಗ್ತಾ ಇದೆ ಅಂತ 0 ಪಾಯಿಂಟಲ್ಲಿ ಏನು ಮಾಡ್ತಾರೆ ಅಂತ ಹುಸಿಗೆತ್ತಾರೆ. ಅದಕ್ಕೆ ಏನು ಕ್ರಮ ತಗೊಂಡಿದ್ದೀವಿ? ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ 3 ಲಕ್ಷ ಪೆನಾಲ್ಟಿ ತಿಂದಿದೆ. ಈಗ ಆಲ್ರೆಡಿ 2 ಸಲ ನೋಟಿಸ್ ಕೊಡೋದು ಇಷ್ಟು ಬಂದಿದೆ. ಅದು ಕಂಟಿನ್ಯೂಷನ್ ಆಯಿತು ಅಂತ ಹೇಳಿದ್ರೆ ಅದನ್ನು ನಮ್ಮ ತಾಲೂಕು ಕ್ರೈಮ್ ಮ್ಯಾನೇಜ್ಮೆಂಟ್ ಕಮಿಟಿ ನೋಡ್ಬೋದು. ಅದು ಮತ್ತೆ ನೆಕ್ಸ್ಟ್ ಏನು ಅದನ್ನು ರದ್ದು ಮಾಡೋದು ಅಥವಾ ಅವ್ರ ಮೇಲೆ ಪೆನಾಲ್ಟಿ ಹಾಕೋದು ತಾಲೂಕು ಕ್ರೈಮ್ ಮ್ಯಾನೇಜ್ಮೆಂಟ್ ಇಟ್ಕೊಂಡು ಅದಕ್ಕೆ ಅಧ್ಯಕ್ಷತೆ ಆ ಕಮಿಟಿಗೆ ಇಟ್ಕೊಂಡು ಅದನ್ನು ತೀರ್ಮಾನ ಆಗುತ್ತೆ. ಇವಾಗ ಸರ್ ಇನ್ನೊಂದು ಒಂದು ನಿಮಿಷ ಸರ್, ಇವಾಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ CCTV ಇರಬೇಕು ಅಂತ ಇದೆ, GPS ಇರಬೇಕಂತ ಇದೆ, ನೆಕ್ಸ್ಟ್ ಏನಿದೆ ಅಂದ್ರೆ ವೇಬ್ರಿಡ್ಜ್ ಇರಬೇಕು ಅಂತ ಇದೆ. ಎಲ್ಲಿದಾವ ಒಂದಾದ್ರೂ ನೀವು ಪರಿಶೀಲಿಸಿದ? CCTVನೂ ಹಾಕಿದ್ದಾರೆ. ನಾವು ಕೂಡ ಅಲ್ಲ, ನೀವು ಹೋದತ್ನಾಗ ಎಬ್ರಿಜ್ ಇದ್ರು ಅಷ್ಟೇ ಅಲ್ಲ, ಅಲ್ಲಿ CC ಕ್ಯಾಮ್ರಾ ದಿನ ಅದು ವರ್ಕ್ ಆಗ್ತದೋ ಇಲ್ಲೋ ಅದು ಈಗ 1 ತಾಸು ಅಷ್ಟು ಯೂಸ್ ಮಾಡಿ ಆಮೇಲೆ ಇರಂಗಿಲ್ಲ ಸರ್. ಅಲ್ಲಲ್ಲ, ಈಗ ನೀವು ಬರ್ತೀವಿ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ವೇಬ್ರಿಡ್ಜ್ನೂ ಇರ್ತಾರೆ, CCTVನೂ ಇರ್ತಾ. ಅದು ನೀವು ಹೋದ ನಂತರ 1 ತಾಸಿನಾಗ ಏನಾಗುತ್ತೆ ಅಂದ್ರೆ CCTV ಮತ್ತು ವೇಬ್ರಿಡ್ಜ್ಗಳು ಇದ್ದಿದ್ದನ್ನು ನಾವು ಕಂಡಿಲ್ಲ. ಅಲ್ಲ ಸರ್, ಈಗ ಒಂದೇ ಗಾಡಿ ಪರ್ಮಿಟ್ ಹೆಚ್ಚಿನ ಗಾಡಿ ಓಡಿಸ್ತಾರೆ ಅಂತ ಆರೋಪ ಐತಿ. ಒಂದೇ ಗಾಡಿ ಮೇಲೆ ಒಂದೇ ಪರ್ಮಿಟ್, ಆಮೇಲೆ ಹೆಚ್ಚಿನ ಗಾಡಿ ಅದೇ ಒಂದು ನಂಬರ್ ಮೇಲೆ ಹೊಡಿಬೇಕು. 2 ಟ್ರಿಪ್ ಹೊಡಿತಿದ್ದಾರೆ. ಅಲ್ಲ
ಅಲ್ಲ ಯಾಕೆ ಮರಳು ಪಾಯಿಂಟ್ಗಳೆಲ್ಲ ಥ್ರೂಔಟ್ ಬರೀ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲ, ಥ್ರೂಔಟ್ ಕರ್ನಾಟಕದಲ್ಲಿ ಮರಳು, ಕಲ್ಲು, ಗ್ರಾನೈಟು, ಐರನ್ನು ಯಾವುದೇ ವೆಹಿಕಲ್ಗಳಾಗಿರ್ಬೋದು ಈಗ GPS ಫಿಕ್ಸ್ ಮಾಡಿದ್ದಾರೆ. ಥ್ರೂಔಟ್ ಕರ್ನಾಟಕದಲ್ಲಿ ಮೈನ್ಸೆಟ್ ಜೋಲಿದ ಕಡೆಯಲ್ಲಿ ಒನ್ ಸ್ಟೇಟ್ ಒನ್ GPS ಅಂತೇಳಿ ಸಾಫ್ಟ್ವೇರ್ ಮಾಡಿಟ್ಟು ಅದಕ್ಕೋಸ್ಕರ ಸಪ್ರೇಟ್ ಒಂದು ಏಜೆನ್ಸಿ ಮಾಡಿದ್ದಾರೆ. ಪ್ರತಿಯೊಂದು ವೆಹಿಕಲ್ ಕೂಡ GPS ಫಿಟ್ ಆಗಿರುತ್ತೆ. ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಗಣಪತಿ ಬೈಯವರೇ, ಜಿಲ್ಲೆಯ ಎಲ್ಲ ನನ್ನ ಪದಾಧಿಕಾರಿಗಳೇ, ತಾಲೂಕು ಅಧ್ಯಕ್ಷರೇ, ಮಹಿಳಾ ಪದಾಧಿಕಾರಿಗಳೇ, ನಾನು ಪ್ರತಿ ಹಂತದಲ್ಲಿ ಇದೇ ಸ್ಥಳದಲ್ಲಿ ಮನವಿಯನ್ನು ಕೊಡ್ತಾ ಬಂದಿದ್ದೀನಿ. ಇವತ್ತು ಮನವಿ ಕೊಡ್ತಾ ಇಲ್ಲ, ನಾನು ಪ್ರಶ್ನೆ ಮಾಡ್ತಿದ್ದೀನಿ ಅಧಿಕಾರಿಗಳಿಗೆ. ಹುಣಸೂರು ತಾಲೂಕಿನಲ್ಲಿ ಮತ್ತು ಇಳಕಲ್ ತಾಲೂಕಿನಲ್ಲಿ ಕಳೆದ 1 ವರ್ಷದಿಂದ ಮರಳು ದಂಧೆ ನಡೀತಾ ಇದೆ. ಇಲ್ಲಿವರೆಗೆ ಅಧಿಕಾರಿಗಳು ಏನು ಮಾಡಿದಾರ? ತಹಸೀಲ್ದಾರ್ ಸಾಹೇಬ್ ಏನು ಮಾಡಿದಾರ? ಮೈನ್ಸ್ ಅಂಚುಲಿಸ್ಟ್ ಏನು ಮಾಡಿದಾರ? ಪೊಲೀಸರು ಏನು ಕೆಲಸ ಮಾಡ್ಯಾರ? ಅವ್ರಿಗೆ ಬುದ್ಧಿ ಹೇಳಾಗೋ ಏನೋ, ಇದು ನಿಮ್ಮ ಕೆಲಸ, ಇದು ಸಂಘಟನೆ ಕೆಲಸ ಅಲ್ಲ ಅಂತ. ನಮ್ಮ ಕೆಲಸ ಬೇರೆ ಏನದಾವ, ಬಟ್ ನೀವು ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಹೇಳಾಕ ನೀವು. ಹಾಗಾಗಿ ಜಿಲ್ಲೆಯ ಮೈನ್ಸ್ ಅಂಚುಲಿಸ್ಟು ಈ ತಾಲೂಕಿನಲ್ಲಿ ಮೊನ್ನೆ ತಾನೇ ನಾನು ಕರಡಿಯಲ್ಲಿ ವಿಸಿಟ್ ಮಾಡಿದಾಗ ಕರಡಿ ಹಳ್ಳವನ್ನು ಚೇಂಜ್ ಮಾಡಿಬಿಟ್ಟು, ಕರಡಿ ಹಳ್ಳ ಸ್ಟೇಟ್ ಐತಿ, ಅವ್ನು ಹಿಂಗೆ ತಿರುಗ್ಬಿಟ್ಟ. ಅಲ್ಲೊಂದು 20 ಮನೆ ಹಾಳಾಗಿ ಹೋಗ್ತು. ಅವ್ರು ಬಂದು ನಮಗೆ ಹೇಳಿದ್ರು, ಸರ ನಮ್ಗೆ ಹಿಂಗೆ ಮಾಡಾಕತ್ತಾರೆ ಇವ್ರು, ಎಲ್ಲರೂ ಏನೋ ಮರಳು ಮಾಡ್ತಿರೋದು. ಇದಕ್ಕೆ ಯಾರು ಕ್ರಮಗಳು? ಪೊಲೀಸರಂತೂ ವ್ಯವಸ್ಥೆ ಸರಿ ಇಲ್ಲ. ನಾವು ಗಾಡಿ ಹಿಡಿದ್ವಿ 12 ಗಂಟೆಗೆ ನಾವು ಹುಡುಗರು ಹೋಗಿ ಗಾಡಿ ಇರೋದಂತ ಹೋಗ್ಬೋದು ಮಾಡ್ತಾರೆ. ಎಲ್ಲರೂ ಶಾಮಿಲು. ಈಗ ಆ ಥರ ಪರಿಸ್ಥಿತಿ. ಹುಡುಗರು ಒಂದು ಮನೆ ಕಟ್ಟಬೇಕಂತಂದ್ರೆ 50,000 ರೂಪಾಯಿ ಏನೋ ಟ್ರಿಪ್ ಹೋಗ್ತಾರೆ, 25,000 ರೂಪಾಯಿ ಮನ್ಸಿಗೆ ಬಂದಾಗ ಹೇಳ್ತಾರೆ. ಇಲ್ಲೇ ಸರ್ಕಾರಕ್ಕೆ ಮೋಸ ಮಾಡುತ್ತೆ. ಟ್ರಿಪ್ಪಿಗೆ ಎಷ್ಟು ಕಟ್ತಿರಪ್ಪ ಅಂತ ಕೇಳಿ ಹೇಳೋದು. ಇಂಥ ಒಂದು ವ್ಯವಸ್ಥೆ ಇದೆ. ಸಾರ್ವಜನಿಕರಿಗೆ ಮರಳು ಎಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೋರಾಟ ಉದ್ದೇಶ ತೊಂದರೆ ಮಾಡ್ಬೇಕಂತಲ್ಲ. ಹಾಗಾಗಿ ಮೊನ್ನೆ ತಹಶೀಲ್ದಾರರು 1 ವರ್ಷ ಕಾಲ ಮರಳು ದಂಧೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಎಲ್ಲಿ ಲೀಸ್ ತೊಗೊಂಡಿದ್ದಾರೋ ಅದನ್ನು ಬಿಡ್ತಾರ, ಬೇರೆ ಕಡೆಗೆ ಬರೋದು. ಯಾರು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಭೂಮಿಯನ್ನು ಕೊಟ್ಟಿದ್ದಾರೋ ಅವ್ರ ಮೇಲೆ ಫಸ್ಟ್ ಕ್ರಿಮಿನಲ್ ಕೇಸ್ ಆಗುತ್ತೆ, ಅವ್ರ ಮೇಲೆ ದಂಡ ಆಗಬೇಕು. ಯಾರು ತಿಳಿದಾರೋ ನೀವೇ ಕಂಪ್ಲೇಂಟ್ದಾರಾಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು. ಸರ್ಕಾರಕ್ಕೆ ರಾಜಧನವನ್ನು ಕೊಡಬೇಕು. ಇದು ಬಿಟ್ಟರೆ ನಮ್ಮ ಹೋರಾಟದ ಉದ್ದೇಶ. ಹಾಗಾಗಿ ಮೊನ್ನೆ ತಹಶೀಲ್ದಾರ್ ಸಾಹೇಬರು ನಿಮ್ಮ ಜವಾಬ್ದಾರಿಯನ್ನು ನಾವು ಹೇಳ್ತಾ ಇದ್ದೀವಿ, ಅವ್ರಿಗೆ ಗೊತ್ತಿದೆ. ದಯವಿಟ್ಟು ಹೋರಾಟ ಮುಗಿದ ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ಒತ್ತಡಕ್ಕೆ ಒಳಗಾಗಿ ತಾವೇನಾದರೂ ಕ್ರಮ ತಗೊಳ್ಳದೇ ಇದ್ರೆ ತಮ್ಮ ಮೇಲೆ ನಾನೇ ಹೈಕೋರ್ಟ್ನಲ್ಲಿ ಫೇಲ್ ಮಾಡ್ತೀನಿ. ಇದೊಂದು ಸಂಶಿತ ನಾವು ಯಾಕಂತಂದ್ರೆ ಒಂದು ವ್ಯವಸ್ಥೆನ ನಾವು ಸರಿಯಾಗಿ ಕಟ್ಟಿ ಅದನ್ನ ಹತ್ತಿಕ್ಲಿಕ್ಕೆ ಅಂತಂದ್ರೆ ಅದು ದೊಡ್ಡದಾಗಿ ಬೆಳ್ಕೊಂಡಿರ್ತೀವಿ. ಇವತ್ತು ಮರಳು ಮಾಹಿತಿ ಈ ರಾಜ್ಯದಲ್ಲಿ ತಹಶೀಲ್ದಾರ್ ಸಹಾಯ ಪತ್ರ ಹಾಸನ ಜಿಲ್ಲೆದೊಳಗೆ ನಿಮ್ಮಂತರಿಗೆ ಸಹಾಯ ಇದು ನಾವು ಮೇಡಮ್ ಮಾತಾಡಿದ್ರೆ ನಿಮ್ಗೆ ಯಾವುದೇ ಪರಿಸ್ಥಿತಿಯಲ್ಲಿ ಸಹಿತ ಲಕ್ಷಾಂತರ ಇರುತ್ತೆ. ಮೇಡಮ್ ಅವರನ್ನ ಮಹಿಳಾ ಅಧಿಕಾರಿಯಾಗಿ ಅವ್ರು ಈ ತರ ಮಾಡಿಬಿಟ್ಟಿದ್ರು. ಇವತ್ತು ಹುಲಿ ಆಗ್ಯಾರ ಕಾರಣ ಲಕ್ಷಾಂತರ ಕೆಲಸ ಮಾಡೋರಿಗೆ ರಕ್ಷಣೆಗೆ ಅವಕಾಶ ಕೊಡುತ್ತೆ. ಕರ್ನಾಟಕ ರಕ್ಷಣೆ ಪ್ರತಿ ಗ್ರಾಮದಲ್ಲಿ ಇಡೀ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡುತ್ತೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಬರುವಂಥ ದಿನಮಾನದಲ್ಲಿ ತಾವೆಲ್ಲರೂ ಸಹಿತ ಬಹಳ ಜವಾಬ್ದಾರಿಯಿಂದ ನಾವು ಮಾಡ್ತಕ್ಕಂಥ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು. ಅಷ್ಟೇ ರೀತಿಯಿಂದ ಅವನ್ನ ಜಾರಿಗೆ ತರಬೇಕು. ಜಾರಿಗೆ ತರದೇ ಇದ್ದರೆ ಪದೇ ಪದೇ ಲಕ್ಷಾಂತರ ಹೋರಾಟ ಮಾಡಲಿಕ್ಕೆ ದಾಟಲ್ಲ. ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕು. ಇನ್ನು 1 ವಾರದಲ್ಲಿ ಎಲ್ಲ ಮರಳು ಮಾಫಿಯಾ ಎಷ್ಟು ಮಂದಿ ತೆಗೆದಾರೋ ಅಲ್ಲಿ ವಿಸಿಟ್ ಮಾಡಬೇಕು. ಅವ್ರು ಎಷ್ಟು ಅರ್ಜಿ ತಗದಾರೋ ಮೈನ್ಸ್ ಗೊತ್ತಿರುತ್ತೆ, ಎಷ್ಟು ತಗದಾರೋ ಅವ್ರು ಎಷ್ಟು ಮಾರಾಟ ಮಾಡೋ ಅಷ್ಟು ದಂಡವನ್ನೆಲ್ಲ ಕಟ್ಟಬೇಕು. ಕಟ್ಟದೆ ಹೋದ್ರೆ ನಾವು ನಿಮ್ಮ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡ್ತೀವಿ, ಹೋರಾಟವನ್ನು ಮಾಡ್ತೀವಿ, ನಾವು ಪ್ರತಿನಿಧಿಸ್ತೀವಿ. ಹಾಗಾಗಿ ಕರ್ನಾಟಕ ರಕ್ಷಣೆ ಎಲ್ಲ ನನ್ನ ಕಾರ್ಯಕರ್ತರು ಇವತ್ತು ಸೇರಿದ್ದೀರಿ, ಜಿಲ್ಲೆಯಿಂದ ಬಂದಿದ್ದಾರೆ. ಸಾರ್ವಜನಿಕರು